ಗೈಸ್ ವೆಲ್ಕಮ್ ಬ್ಯಾಕ್ ಟು ಓಶೋ ರಿಚ್ ಬಾಕ್ಸ್. ಸ್ವಾಗತ ನಿಮಗೆ ಎಲ್ಲರಿಗೂ ಸುಸ್ವಾಗತ ಗೈಸ್. ಇವತ್ತು ನಾನು ನನ್ನ ಕಾರನ್ನು ಕೊಡ್ತಾ ಇದ್ದೀನಿ, ಕೊಟ್ಟು ಬೇರೆ ಕಾರ್ ತೊಗೊಳ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಕಾರಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡ್ಬೋದು ಇನ್ಫೋಟೈನ್ಮೆಂಟ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟೆ, ಇದು ಡಿಸ್ಪ್ಲೇ ಎಲ್ಲ ತೆಗೆಸ್ಬಿಟ್ಟು ನಮ್ದು ಹಳೇದೇನಿತ್ತು ಅದನ್ನೇ ಹಾಕ್ಸ್ಕೊಂಡಿದ್ದೀನಿ. ಸೊ ಇದೆಲ್ಲ ರಿಮೂವ್ ಮಾಡಬೇಕೀಗ. ಸೊ ಇವತ್ತಿಗೆ ಇಲ್ಲಿಗೆ ನಮ್ಮ ಪಯಣ ಈ ಕಾರಲ್ಲಿ ಮುಗಿಯುತ್ತೆ. ಬನ್ನಿ ಗೈಸ್, ಫೈನಲಿ ನಮ್ಮ ಕಾರು ಹೋಗ್ತಾ ಇದೆ ನಮ್ಮನ್ನ ಬಿಟ್ಟು. ಸೊ ಇರೋಷ್ಟು ದಿವಸ ನಾವು ಒಳ್ಳೆ ಟ್ರಿಪ್ ಮಾಡಿದ್ದೀವಿ ಈ ಕಾರಲ್ಲಿ. ಹೇಳಬೇಕು ಅಂದರೆ ತಮಿಳ್ನಾಡು ಕನ್ಯಾಕುಮಾರಿಗೆ ಹೋಗಿ ಈ ಕಡೆ ಗೋಕರ್ಣ ಸೌದತ್ತಿ ಎಲ್ಲಮ್ಮ ನೋಡ್ಕೊಂಡು ಬಂದ್ವಿ. ಸೊ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ವಿ. ಇನ್ನೂ ಕೇರಳ ಎಲ್ಲ ಕವರ್ ಮಾಡಬೇಕಿತ್ತು. ಸೊ ಗೋಯಿಂಗ್ ಫಾರ್ ಎ ಬಿಗರ್ ಒನ್. ಫೈನಲಿ ಬಾಯ್ ಟು ಮೈ ಬಾಯ್. ಸೇ ಗುಡ್ ಬಾಯ್ ಹೇಳು ಮಗನೆ. ಬಾಯ್ ಕಾರು ಬಾ ಮೊನ್ನೆ ನಮ್ಮದು ಕಾರ್ ಹೋಯ್ತು. ಏನು ಮಾಡೋದು ಈಗ? ನಡಿ, ಏನನ್ಸ್ತೈತೆ ನಿಂಗೆ? ಹೆಂಗೆ ಅನಿಸ್ತೈತೆ ಫೀಲಿಂಗು? ಹಾಂ, ಹೆಂಗೆ ಅನಿಸ್ತಾ ಇದೆ? ಕಾರ್ ಇಲ್ವಲ್ಲ ನಮ್ಮ ಹತ್ರ ಈಗ. ಹಂಗಂತ ಹಳೆ ಕಾರ್ ಮರ್ತೋಗ್ಬಿಡ್ತೀಯಾ? ಹಾಂ, ಎಷ್ಟು ಮೆಮೊರೀಸ್ ಐತೆ. ನಾವು ದೇವಸ್ಥಾನಕ್ಕೆಲ್ಲ ಹೋಗಿಲ್ಲ ತಮಿಳ್ನಾಡಿಗೆ. ಹಾಂ, ಫಸ್ಟ್ ಟೈಮ್ ತಮಿಳ್ನಾಡಿಗೆಲ್ಲ ಸುತ್ಕೊಂಬಂದಿದ್ದೀವಿ ಅದರಲ್ಲಿ. ಹಾಂ, ಮಲ್ಕೊಂಡಿದ್ದು, ಹಿಂದೆ ಮಲ್ಕೊಳ್ಳೋದು, ನೀನು ಚಿನ್ನಿ ಎಲ್ಲ. ಹಾಂ, ಮತ್ತು ತಮಿಳ್ನಾಡು ಕರ್ನಾಟಕಕ್ಕೆ ಮೊನ್ನೆ ಹೋಗಿರ್ಲಿಲ್ವಾ ಬೀಚ್ಗೆಲ್ಲ ಕಾರಲ್ಲಿ? ಸರಿ ಆಯಿತು, ಬಾ ಬೇರೆ ಕಾರ್ ಬರುತ್ತೆ. ಗೈಸ್, ಫೈನಲಿ ನಮ್ಮ ಕಾರ್ನ ನಾವು ಕೊಟ್ಬಿಟ್ವಿ. ಸೊ ಈಗ ಬೇರೆ ಕಾರ್ಗೆ ಹೋಗ್ತೀವಿ. ಈಗ ಮನೆಗೆ ಹೋಗಬೇಕು. ಅತ್ತೆ ಮನೇಲಿದ್ದೀನಿ. ಸೊ ಐಟಮ್ಸ್ ಎಲ್ಲ ಸ್ವಲ್ಪ ಇತ್ತಲ್ವ, ಸೊ ಅದನ್ನೆಲ್ಲ ತೊಗೊಂಡು ನೋಡ್ತಾಯಿದ್ದೀನಿ ಕಾರ್ದು ಐಟಮ್ಸ್. ಆ್ಯಕ್ಚುಲಿ ಕ್ಯಾಮ್ರಾ ಅದೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಕ್ಯಾಮ್ರಾ ಯಾಕಂದರೆ ಮತ್ತೆ ಹಾಕ್ಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಫ್ರಂಟು ರೇರ್ ಕ್ಯಾಮ್ರಾ ಎಲ್ಲ ತೆಗೆಸ್ಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಸೊ ನೆಕ್ಸ್ಟ್ ಕಾರ್ಗೆ ಹಾಕ್ಕೊಳ್ಳೋಣ ಅಂತ. ಸೊ ನೆಕ್ಸ್ಟ್ ಕಾರ್ ವಿಲ್ ಬಿ ಎ ಬಿಗ್ಗರ್ ಕಾರ್, ಬಿಗ್ ಆಗಿರುತ್ತೆ. ಸೊ ಫ್ಯಾಮಿಲಿ ಎಲ್ಲ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬನ್ನಿ ಗೈಸ್, ಯಾವ್ದು ಬರುತ್ತೆ ಏನು ಬರುತ್ತೆ ಅಂತ ನೋಡೋಣ. ಮುಂದಿನ ಯಾವಾಗ ಬ್ಲಾಗಲ್ಲಾಗುತ್ತೋ, ಮುಂದಿನ ವೀಡಿಯೋದಲ್ಲಿ ಸಿಗುತ್ತೋ ಅಥವಾ ಇದೇ ವೀಡಿಯೋದಲ್ಲಿ ಸಿಗುತ್ತಾ ನೋಡೋಣ. ಬನ್ನಿ ಗೈಸ್, ಟ್ರಯಲ್ಗೆ ಕಾರ್ ತರಿಸಿದ್ದೀವಿ. ಒಂದು ನೋಡಿಕೊಂಡು ಬರೋಣ. ಹಾಂ, ಯಾವುದು? ಅಷ್ಟೇ. ಇಟ್ಕೊಂಡು ನಾನು ಅವಳನ್ನ ಇಟ್ಕೊತೀನಿ. ಇಲ್ಲ ಅವಳು ಸ್ವಲ್ಪ ಏನೋ ಮಾಡ್ತಾನೆ ನೋಡಿ, ಪಪ್ಪಿಗೆ ಏನೋ ಮಾಡ್ತಾರೆ. ಈಗ ರಾಜೇಶ್ ಜ್ಯುವೆಲರ್ಸ್ಗೆ ಹೋಗ್ತಾ ಇದ್ದೀವಿ. SSRಗೆ ಗೊತ್ತಿಲ್ಲ, ಚೀಟಿ ಹಾಕಿದ್ವಿ. ಸೊ ಗೋಲ್ಡ್ ತೊಗೊಳ್ಳೋದ ಸಿಲ್ವರ್ ತೊಗೊಳ್ಳೋದ ಗೊತ್ತಿಲ್ಲ. ಸಿಲ್ವರ್ ತೊಗೊಂಡ್ರೆ ಅದೇ ಮುಖವಾಡ ತೊಗೋಬೇಕು.
ನೋಡೋಣ ಬನ್ನಿ. ಜ್ಯುವೆಲರ್ಸ್ಗೆ ಬಂದಿದ್ದೀನಿ. ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋಕ್ಕಿಲ್ಲ, ತೊಗೊಂಡ್ಬಿಟ್ಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲ ಏನಕ್ಕಮ್ಮ ಬಂದಿರೋದು? ಸೂಪರ್ ಆಂಟಿ, ಕರೆಕ್ಟ್ ಟೈಮ್ ಬಂದಿದ್ದೀರಾ. ನಾನು ಇವಾಗೆ ಬಂದಿದ್ದು. ನಿಮಿಷ ಮಾತಾಡಿ ಗೈಸ್. ಬಂದ್ವಿ ರಾಜೇಶ್ ಜ್ಯುವೆಲರ್ಸ್ ಇಂದ ಬಂದ್ವಿ. ಚೈನ್ ತಗೊಂಡಿದ್ದೀವಿ, ಚೆನ್ನಾಗಿದೆ. ಎಷ್ಟಾಯ್ತು ಮಗನೆ? ಎಷ್ಟು ಗ್ರಾಮ್ ಇದೆ ಇದು? ಟೋಟಲ್ ಇದು 6 ಗ್ರಾಮ್ 40 ಮಿಲಿ ಇದೆ. ಸೊ ನಾವು ಚೀಟಿ ಹಾಕಿದ್ವಲ್ಲ, 4,000 ಚೀಟಿ ಹಾಕಿದ್ವಿ. ಸೊ ನಮಗೆ ಎಕ್ಸ್ಟ್ರಾ 4,300 ರೂಪಾಯಿ ಬಿತ್ತು ಅಷ್ಟೇ. ಈಗ ಚೀಟಿ ಮುಗ್ದಿತ್ತು, 15 ತಿಂಗಳು ಚೀಟಿ ಮುಗ್ದಿತ್ತು, 16 ತಿಂಗಳು ಕಟ್ಟಿದ್ವಿ. ಸೊ ಒಂದು 6 ಗ್ರಾಮ್ ಗೋಲ್ಡ್ ಬಂತು, ಒಂದು ಎಕ್ಸ್ಟ್ರಾ 4,000 ಕೊಟ್ವಿ. ನಾ ಕಟ್ಟಿರೋದು ಗೈಸ್, ಚೀಟಿ ಹಾಕಿದ್ರೆ ಗೋಲ್ಡ್ ಅಲ್ಲಿ ತುಂಬಾ ಲಾಭ ಇದೆ. ಈಗ ನೋಡಿ 6 ಗ್ರಾಮ್ ಗೋಲ್ಡ್ಗೆ ಮಗ್ನೆ ಇಲ್ಲಿ ನಾ ಕಟ್ಟಿರೋದು 5 ಗ್ರಾಮ್. ನಾವು ಕಟ್ಟಿರೋದು ದುಡ್ಡಿಗೆ 5 ಗ್ರಾಮ್ 456 ಮಿಲಿ ಬರುತ್ತೆ. ಓಕೆನಾ? ಮಿಕ್ಕಿದ್ನ ಈ ಚೈನ್ ಬಂದ್ಬಿಟ್ಟು 6 ಗ್ರಾಮ್ 40 ಮಿಲಿ ಇದೆ. ಓಕೆ, ಸೊ 284 ಮಿಲ್ಲಿಗೆ ಮಾತ್ರ ನಾವು ಇವಾಗ ಪೇ ಮಾಡಿದ್ದೀವಿ. ಅದು 4,300 ರೂಪಾಯಿ. ಸೊ ರಿಮೈನಿಂಗ್ ಎಲ್ಲ ನಮಗೆ ಚೀಟಿ ಎಲ್ಲ ಕ್ಲಿಯರ್ ಆಗೋಯ್ತು. ಮೀನ್ಸ್ 6 ಗ್ರಾಮ್ ಅಲ್ಲಿ. ಸೊ ಚೀಟಿ ಹಾಕಿದ್ರೆ ನಿಮಗೆ ತುಂಬಾ ಲಾಭ ಇದೆ. ಈಗ ನೋಡಿ 6 ಗ್ರಾಮ್ಗೆ ಎಷ್ಟಾಯ್ತು ಮಗನೆ? 6 ಗ್ರಾಮ್ಗೆ ಗೋಲ್ಡು ಇಂಟು 13,000 ಅಲ್ಲಿ ಪೇಪರ್ ಇದರಲ್ಲಿ 13,430 ರುಪೀಸ್ ಇದೆ. ಓಕೆ, 80,500 ಆಯ್ತು. ವೇಸ್ಟೇಜು ಕೂಲಿ ಎಲ್ಲ ಸೇರಿಸಿ ಲೈಕ್ 96,000 ಆಗುತ್ತಂತೆ ಗೈಸ್. ಸೊ ಇವಾಗ ನಾವು ಎಷ್ಟು ಕೊಟ್ಟಿದ್ದೀವಿ ಅಂದರೆ 66,000 ಕೊಟ್ಟಿದ್ದೀವಿ. 66,000ದಲ್ಲಿ 66,000ದಲ್ಲಿ ಎಷ್ಟು ಮಗ್ನೆ? 4 ಹಾಕಿರೋದು 62,000 ಸೇವ್ ಆಯ್ತು ನಮಗೆ. 6,000 ಗೈಸ್. ಚೀಟಿ ಹಾಕಿರೋದ್ರಿಂದ 28,000 ಉಳಿದಿದೆ ನಮಗೆ ಅಲ್ವಾ? ಸೊ ಚೀಟಿ ಬೆಸ್ಟು. ಸೊ ಗೋಲ್ಡ್ ಚೀಟಿ ಅದಕ್ಕೆ ಇವಾಗ ಮತ್ತೆ ಇನ್ನೊಂದು ಹಾಕೊಂಡಿದ್ದೀವಿ, ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀವಿ. ಹೋಗುತ್ತೆ, ಒಂದು 1,000 ರೂಪಾಯಿ ಹೋಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಸರಿ ಗೈಸ್, ಬನ್ನಿ ಗೈಸ್. ಆ್ಯಕ್ಚುಲಿ ಅದು ನಾನು 20,000 ಹೇಳಿದ್ನಲ್ವಾ, ಅದು 27,000. ಅದು 27,000 ಅಲ್ಲ, ಆ್ಯಕ್ಚುಲಿ 62,000 ಏನೋ ಸೇವಿಂಗ್ಸ್ ಆಗಿದೆ ಗೋಲ್ಡ್ ಚೀಟಿ ಹಾಕಿರೋದ್ರಿಂದ. ಸೊ ಬೆನಿಫಿಟ್ ಇದೆ. ಏನಂದರೆ ಒಟ್ಟಿಗೆ ತೊಗೊಳೋದಕ್ಕೆ ಇವಾಗ ನೋಡಿ 1,20,000 ಹೇಳಿದ್ನ, 6 ಗ್ರಾಮ್ಗೆ 1,30,000 20 30 ಒಂದ. ಸೊ ನಾವು 60,000ಕ್ಕೆ 64 ಆಗಿತ್ತು ಚೀಟಿದು, ಪ್ಲಸ್ 4,000 ಕೊಟ್ಟು 68,000ಕ್ಕೆ ನಮಗೆ 6 ಗ್ರಾಮ್ ಬಂದ್ಬಿಡ್ತು. ಸೊ ಬೆನಿಫಿಟ್ ಇದೆ ಚೀಟಿಯಲ್ಲಿ. ಸೊ ಅದರಿಂದ ಚೀಟಿ ಹಾಕ್ಕೊಂಡು ಗೋಲ್ಡ್ ತೆಗೆಯೋದು ಬೆಟ್ರು. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಂ, ಗುಡ್ ನೈಟ್.